ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಟೈಮ್ ಆಲ್ರೆಡಿ 9 ಗಂಟೆ ಆಗ್ತಾಯಿದೆ. ಇವಾಗ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಮುಗಿಯೋಷ್ಟೊತ್ತಿಗೆ 1 ಅವರ್ ಬೇಕು. ಪಾಪು ಕೂಡ ಎದ್ಲು, ಅವಳಿಗೆ ಫೀಡಿಂಗ್ ಮಾಡಿಸ್ಬಿಟ್ಟು ಅಲ್ಲಿ ಜೋಕಾಲಿನಲ್ಲಿ ಮಲಗಿಸಿದ್ದೀನಿ. ಇನ್ನು ಇವತ್ತು ಈ ಒಂದು ವ್ಯಾಕ್ಯೂಮ್ ಕ್ಲೀನರಿಂದನೇ ಕಂಪ್ಲೀಟ್ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ವ್ಯಾಕ್ಯೂಮ್ ಕ್ಲೀನರ್ ಇದ್ಬಿಟ್ರೆ ಅಲ್ವಾ ಬೇಗನೆ ಮನೆ ಕೆಲಸ ಮಾಡ್ಕೊಂಬಿಡ್ಬೋದು. ಆದರೆ ಕಸ ಗುಡಿಸ್ಕೊಂಡು ಒಂದೊಂದೇ ತಕ್ಕೊಂಡು ಎಲ್ಲ ಮಾಡ್ಕೊಂಬರೋ ಅವಶ್ಯಕತೆ ಇರೋಲ್ಲ. ನೆನ್ನೆ ಹೇಗಿದ್ದರೂ ಕಂಪ್ಲೀಟಾಗಿ ಮನೆ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗಾಗಿನೇ ನಾನಿವತ್ತು ಅಗಾರೋ ವ್ಯಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಇದು ಯಾವುದೇ ರೀತಿ ಕೊಲ್ಯಾಬ್ರೇಷನ್ ಅಲ್ಲ, ತುಂಬ ಇಷ್ಟ ಆಗಿ ನಾನು ಪರ್ಚೇಸ್ ಮಾಡಿರೋ ಅಂಥದ್ದು. ಅದನ್ನು ಕೂಡ ಒಂದು ಲಾಸ್ಟ್ ವ್ಲಾಗಲ್ಲಿ ಯಾರೋ ಒಬ್ಬರು ಪ್ರಮೋಷನ್ ಅಂತ ಅನಿಸುತ್ತೆ ಅಂತ ಹೇಳಿದರು. ಇಲ್ಲ, ನಾನೇ ನನ್ನ ದುಡ್ಡಿಂದ ತೊಗೊಂಡಿರೋದದು. ಅದಕ್ಕೋಸ್ಕರ ಚೆನ್ನಾಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪಾಪುನ ಇಲ್ಲಿ ಜೋಕಾಲಿನಲ್ಲಿ ಮಲಗಿಸಿದ್ದೀನಿ. ಅವಳು ಒಂದು ಅವಾಗವಾಗ ತೂಗ್ತಾಯಿದ್ರೆ ಮಲ್ಕೊಂಡ್ಬಿಡ್ತಾಳೆ. ಮಾತಾಡಿಸ್ಲೇ ಇಲ್ಲ ಅಂತ ಅಂದರೆ ಅಳೋದು ಜಾಸ್ತಿ. ಹಾಗಾಗಿ ಅವಾಗವಾಗ ಬಂದು ತೂಗಬೇಕು. ಇನ್ನಿವಾಗ ಬೇಗ ಮನೆ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತೀನಿ. ಇದರಿಂದ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಇವತ್ತು ಅಂತ ಅಂದ್ಕೊಂಡೆ. ಎವ್ರಿ ಡೇ ಅಂತೂ ಕೆಲಸ ಇದ್ದೇ ಇರುತ್ತೆ, ಎಷ್ಟು ಮಾಡಿದ್ರೂ ಮುಗಿಯೋಲ್ಲ. ಬೆಳಗ್ಗೆ ಅದೊಂಥರ ರೂಟೀನ್ ಆಗೋಗ್ಬಿಟ್ಟಿರುತ್ತೆ. ಇನ್ನು ಹಾಗಾಗಿ ರೆಸ್ಟೇ ಇಲ್ದಂತ ಆಗೋಗ್ಬಿಟ್ಟಿದೆ. ಇವತ್ತು ಏನಾದರೂ ಆಗಲಿ 10 ಗಂಟೆ ಅಷ್ಟೊತ್ತಿಗೆಲ್ಲ ಬೇಗ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಪಾಪುನ ಮಲಗ್ಸೋಣ ಅಂತ ನೋಡಿದೆ, ಬಟ್ ಮಲ್ಕೊತಾನೆ ಇರಲಿಲ್ಲ. ಸರಿ ಅಂತ ಅವಳನ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಕಾರ್ಪೆಟ್ ಮೇಲೆ ಕೂರಿಸ್ದೆ. ಸೊ ಅವಳನ್ನ ಮಲಗ್ಸೋಕ್ಕೂ ಮುಂಚೆ ಒಂದು ಅರ್ಧ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ. ಇವಾಗ ಅವಳು ಹೇಗಿದ್ರೂ ಮಲ್ಕೊತಾ ಇಲ್ಲ, ಸುಮ್ಮನೆ ಇರೋದೇ ಇನ್ನೊಂದು ಸ್ವಲ್ಪ ಕೆಲಸ, ಅದನ್ನೇ ಮಾಡಿ ಮುಗಿಸ್ಕೊಂಬಿಡೋಣ. ಇನ್ನು ಹೊರಗಡೆ ಬೇರೆ ಸ್ಟೆಪ್ಸ್ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೋಬೇಕು, ಅದನ್ನು ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಸ್ಟೆಪ್ಸ್ ಎಲ್ಲ ತೊಳಿಬೇಕು ಅಂತ ಅಂದಾಗ 1 ಅವರ್ 1.5 ಅವರ್ ಅಂತೂ ಆಗೇ ಆಗುತ್ತೆ. ಕಂಪ್ಲೀಟಾಗೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಡು ಬರಬೇಕು ಹೊರಗಡೆ ಅಂತ ಅಂದರೆ. ಒಂದೊಂದು ಸತಿ ಅಂತೂ ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಇದೆಲ್ಲ ಎಕ್ಸ್ಟ್ರಾ ಕೆಲಸಗಳನ್ನ ಇಟ್ಕೊಂಡಿದ್ದಾಗ. ಸೊ ವಾರಕ್ಕೊಂದ್ಸತಿ ಸ್ಟೆಪ್ಸ್ ಎಲ್ಲ ಈಚೆಗಡೆ ಕ್ಲೀನಾಗಿ ತೊಳ್ಕೊಂಡು ಬರ್ತೀನಿ. ಕೆಳಗಡೆಯಿಂದನೇ ಪೈಪ್ ಹಾಕ್ಕೊಂಡು ತೊಳೆಯೋದ್ರಿಂದ ಒಂದು ಸ್ವಲ್ಪ ಈಸಿ ಆಗುತ್ತೆ. ಫಸ್ಟೆಲ್ಲ ಆಗಿದ್ದರೆ ಬಕೆಟಲ್ಲಿ ನೀರು ತೊಗೊಂಡು ಬಂದು ವಾಶ್ ಮಾಡ್ಕೋತಾ ಇದ್ದೆ, ಬಟ್ ಇವಾಗ ಅಷ್ಟೊಂದೆಲ್ಲ ಆಗಲ್ಲ. ಸೊ ಹಾಗಾಗಿ ರೀಸೆಂಟ್ ಡೇಸಲ್ಲೇ ಪೈಪ್ ಕೂಡ ತೊಗೊಂಡ್ಬಿಟ್ಟು ಇವಾಗ ಕೆಳಗಡೆಯಿಂದ ಪೈಪ್ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ. ಬೇಗ ಕೂಡ ಕೆಲಸ ಮುಗಿಯುತ್ತೆ. ಇನ್ನಿವತ್ತು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಗಿತ್ತು, ಹೊನ್ನವ ಮಂತ್ರಾಲಯಕ್ಕೆ. ಬೆಳಗ್ಗೆಯಿಂದ ಎಷ್ಟಾಗುತ್ತೋ ಅಷ್ಟು ಕೆಲಸನ ಬೇಗ ಮಾಡಿ ಮುಗಿಸ್ಕೊಂಡಿದ್ದಾಯಿತು. ಇನ್ನು ಸಿಂಕಲ್ಲಿ ಒಂದು ಸ್ವಲ್ಪ ಪಾತ್ರೆ ಇದೆ, ಅದನ್ನೆಲ್ಲ ವಾಶ್ ಮಾಡಿಕೊಂಡು ಆಮೇಲೆ ಸ್ನಾನಕ್ಕೆ ಹೋಗಿ ರೆಡಿ ಆದರೆ ಆಯಿತು. ಸೊ ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ 11 ಗಂಟೆನೇ ಆಗೋಗ್ಬಿಟ್ಟಿತ್ತು. ಆಗಿದೆ. ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹೊನ್ನವ ಮಂತ್ರಾಲಯಕ್ಕೆ ಹೋಗಬೇಕಾಗಿತ್ತು. ಇವತ್ತು ಶನಿವಾರ ಅಲ್ವಾ, ಸೊ ನಾವು ಶನಿವಾರ ಹೋಗ್ತೀವಿ ಅಂತಲೇ ಅಲ್ಲಿ ಅಂದ್ಕೊಂಡು ಬಂದಿರೋದು. ಯಾಕಂದರೆ ಬೇರೆ ದಿನ ಆದರೆ ಜೀವನಿಗೆ ಆಫೀಸ್ ಇರುತ್ತೆ, ಆಗೋದಿಲ್ಲ. ಸೊ ಹಾಗಾಗಿ ಶನಿವಾರ ಅಂದರೆ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಜೀವನಿಗೆ ಕೂಡ ರಜಾ ಇರುತ್ತೆ 2 ವಾರ, ಇನ್ನೆರಡು ವಾರ ಬಂದು ಹಾಫ್ ಡೇ ಇರುತ್ತೆ, ಸಂಜೆ ಮೇಲೆ ಹೋಗ್ಬೋದು. ಸೊ ಈ ರೀತಿಯಾಗಿ ಇನ್ನು ಪಾಪು ಮತ್ತು ಅಪ್ಪು ಇಬ್ಬರೂ ಕೂಡ ಅಮ್ಮನ ಮನೆಯಲ್ಲಿ ಬಿಟ್ಬಿಟ್ಟು ಹೋಗ್ತೀವಿ. ಇಲ್ಲೇ ಆಟಾಡ್ತಾ ಇದ್ದಾಳೆ ಸಿರಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಎದ್ದಿದ್ದು ಸ್ವಲ್ಪ ಲೇಟೇ ಆಗಿತ್ತು. ನೈಟ್ ಮಲ್ಕೊಂಡಿದ್ದು ಲೇಟೇ, ನಾವು ಮಲ್ಕೊಂಡಾಗ 11:30 ಏನೋ ಆಗಿತ್ತು. ಸೊ ಬೆಳಗ್ಗೆ ಎದ್ದಿದ್ದು ಕೂಡ ಸ್ವಲ್ಪ ಲೇಟೇ ಆಯಿತು. ಮತ್ತು ಎವ್ರಿ ಡೇ ಬೇಗನೆ ಎದ್ದೇಳ್ತಾ ಇರ್ತೀವಲ್ವ, 5:30 ಈ ಥರ ಎಲ್ಲ. ಸೊ ಹಾಗಾಗಿ ಇವಾಗ ಸ್ವಲ್ಪ ಸ್ಯಾಟರ್ಡೆ ಅಥವಾ ಸಂಡೇ ಹಾಗೆ ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ. ಸೊ ಹಾಗಾಗಿ 11 ಗಂಟೆ ಆಯ್ತು. ಇವಾಗ ಪೂಜೆ ಮಾಡಬೇಕು. ನಂದು ಜೀವನವರು ಪಾಪುಗೆ ಸರಿ ಮಾಡ್ಕೋತಾ ಇದ್ದಾರೆ, ತಿನ್ನಿಸ್ಬಿಟ್ಟು ಆಮೇಲೆ ಅವರು ಸ್ನಾನಕ್ಕೆ ಹೋಗ್ತಾರೆ. ಇನ್ನಿವಾಗ ಬೇಗ ಪೂಜೆ ಮಾಡಿಬಿಟ್ಟು ಹೊರಡ್ತೀವಿ, ಪಾಪುನ ಅಮ್ಮನ ಮನೆಯಲ್ಲಿ ಬಿಟ್ಬಿಟ್ಟು. ನಾನು ಕೂಡ ಪೂಜೆಗೆ ಏನೆಲ್ಲ ಹೂವು ಬೇಕಾಗಿತ್ತು ಎಲ್ಲನೂ ಕೂಡ ನೆನ್ನೆನೇ ತರಿಸ್ಕೊಂಡಿದ್ದೆ. ಇವಾಗೇನೋ ಒಂದು ಸ್ವಲ್ಪ ಹೂವು ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಜೆಪ್ಟೋನಲ್ಲಿ ಕೂಡ ಅಷ್ಟೇ, ಯಾವುದದು ಪನ್ನೀರ್ ರೋಸ್ ಅಂತ ಹೇಳ್ತಾರಲ್ಲ, ಅದನ್ನು ಆರ್ಡರ್ ಮಾಡಿ ತರಿಸ್ಕೊತೀನಿ.
ಸೊ ಬನ್ನಿ ಬೇಗ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ. ಆದರೆ ಇವಾಗ ವಿಡಿಯೋ ಮಾಡ್ಕೊತೀನಿ ದೇವಸ್ಥಾನಕ್ಕೆ ಹೋದಾಗ. ಅಲ್ಲಂತೂ ತುಂಬ ಜನ ಇರ್ತಾರೆ. ಇವತ್ತು ಸ್ಯಾಟರ್ಡೇ ಅಲ್ವಾ, ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ಶೇ ಇರ್ತಾರೆ ದೇವಸ್ಥಾನದಲ್ಲಿ. ಹೆಜ್ಜೆ ಇಡೋಕ್ಕೂ ಜಾಗ ಇರೋಲ್ಲ ಬೆಳಗ್ಗೆ ಹೊತ್ತು ಹೋದರೆ. ಸಂಜೆ ಹೋದರೆ ಏನು ಅಷ್ಟೊಂದು ಜನನೇ ಇರೋಲ್ಲ, ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡು ಎಲ್ಲ ಬರ್ಬೋದು. ಬಟ್ ಬೆಳಗ್ಗೆ ಹೊತ್ತು ಹೋದರೆ ಸ್ಯಾಟರ್ಡೇ ಮತ್ತು ಸಂಡೇ ಎಲ್ಲ, ಸಂಡೇ ಬಗ್ಗೆ ನಂಗೆ ಸಂಜೆ ಗೊತ್ತಿಲ್ಲ, ಬಟ್ ಬೆಳಗ್ಗೆ ಒಂದ್ಸಲಿ ಹೋಗಿದ್ವಿ ನಾವು. ಆವಾಗೂ ಕೂಡ ಅಷ್ಟೇ ತುಂಬ ರಶ್ಶು. ಹಂಗೆ ಅಂದರೆ ಕ್ಯೂ ಇತ್ತು, ದೀಪ ತೊಗೊಳೋದಕ್ಕೇ ಕ್ಯೂ ಇತ್ತು. ಸೊ ಅಷ್ಟು ಜನ. ಲಾಸ್ಟ್ ಟೈಮ್ಗೂ ಬೇಗ ಹೋಗಿದ್ವಿ ಅಲ್ವಾ ನಾವು, ಸ್ಯಾಟರ್ಡೆ ಒಂದು 11 ಗಂಟೆ ಹಿಂಗೇನೋ ಮನೆ ಬಿಟ್ಟಿದ್ದು ಹೋದ್ಸರಿ. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಒಂದು 12 ಗಂಟೆ ಆಗಿತ್ತು. ಆವಾಗಲೂ ಕೂಡ ಅಷ್ಟೇ ತುಂಬ ಜಾಸ್ತಿ ಜನನೇ ಇದ್ದರು. ಇನ್ನು ಇವಾಗ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ದೇವಸ್ಥಾನಕ್ಕೆ ಹೋಗೋದು ಬರೋದು, ನೋಡೋಣ ಹೇಗಾಗುತ್ತೆ ಅಂತ. ಸಿರಿ ಅಂತೂ ನೋಡ್ತಾವಳೆ ಏನು ಮಾಡ್ತಾವೆ ನಮ್ಮಮ್ಮ, ಏನು ಮಾಡ್ತವ್ರೆ ಅಂತ. ಇನ್ನು ದೇವರಿಗೆ ಪೂಜೆಗೆ ಹೂವು ಎಲ್ಲ ಒಂದು ಸ್ವಲ್ಪ ಆರ್ಡರ್ ಮಾಡಿ ತರಿಸ್ಕೊತೀನಿ. ಇನ್ನು ಇಷ್ಟಿದೆ ರೋಸು. ಅಪ್ಪು ಸ್ಕೂಲ್ ಹತ್ರ ಹೋಗ್ತೀನಲ್ಲ, ಅಲ್ಲಿ ಚೆನ್ನಾಗಿರೋ ಸಿಗುತ್ತೆ ರೋಸೆಲ್ಲ. ಸೊ ಅಲ್ಲಿಂದನೇ ತೊಗೊಂಬಂದ್ಬಿಡ್ತೀನಿ. ಮತ್ತು ಒಂದಷ್ಟು ಹೂವನೂ ಕೂಡ ಅಷ್ಟೇ ಅಲ್ಲೇ ಚೆನ್ನಾಗಿರೋದು ಸಿಗುತ್ತೆ. ಹಾಗಾಗಿ ಒಂದು ವಾರಕ್ಕೆ ಎಷ್ಟು ಬೇಕೋ ಎಲ್ಲ ತಂದಿಟ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಆಗುತ್ತೆ. ಹತ್ತತ್ರ ಒಂದೊಂದು ಸರಿ 1 kg 1.5 kg ಹಿಂಗೆಲ್ಲ ತೊಗೊಂಬಂದ್ಬಿಡ್ತೀನಿ. ಆವಾಗ ಮತ್ತೆ ಪದೇ ಪದೇ ಹೋಗಿ ತೊಗೊಂಬರ್ಬೇಕು ಅನ್ನೋ ಥರದ್ದೆಲ್ಲ ಇರೋಲ್ಲ. ಇಫ್ ಇನ್ ಕೇಸ್ ತಂದಿಲ್ಲ ಅಂತ ಅಂದರೆ, ಏನಾದ್ರು ಎಕ್ಸ್ಟ್ರಾ ಹೂವುಗಳು ಬೇಕು ಅಂತಂದರೆ ಝೆಪ್ಟೋನಲ್ಲಿ ಆರ್ಡ್ರ್ ಮಾಡ್ಕೊತೀನಿ ಅಷ್ಟೆ. ಈಗ ದೇವ್ರ ಪೂಜೆಗೆ ಹೂವು ಎಲ್ಲ ವಾಶ್ ಮಾಡಿಕೊಂಡು ಅದಾದಮೇಲೆ ಹೋಗಿ ಪೂಜೆ ಮಾಡ್ತೀನಿ ಬೇಕು. ಸೊ ನಾನು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಝೆಪ್ಟೋನಲ್ಲಿ ಏನು ಹೂವು ಬೇಕು ಅಂತ ಅಂದ್ಬಿಟ್ಟು ನೋಡೋಣ ಅಂದ್ಕೊಂಡೆ. ಪನ್ನೀರ್ ರೋಸು ಅದು ಔಟ್ ಆಫ್ ಸ್ಟಾಕ್ ಆಗಿತ್ತು. ಸರಿ ಮನೆಯಲ್ಲಿ ಎಷ್ಟು ಹೂವು ಇದೆ ಅದನ್ನೇ ದೇವರಿಗೆ ಮುಡಿಸ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಜೀವನ್ ಪಾಪುಗೆ ಸರಿ ತಿನ್ನಿಸ್ಬಿಟ್ಟು ಆಮೇಲೆ ಅವರು ಕೂಡ ಸ್ನಾನಕ್ಕೆ ಹೋದರು. ಹಾಗೆಯೇ ಪಾಪುಗೆ ಅಪ್ಪುಗೆ ಇಬ್ರಿಗೂ ಕೂಡ ಅವರೇ ಸ್ನಾನ ಮಾಡಿಬಿಟ್ಟು ಕಳಿಸ್ತಾರೆ. ಅಷ್ಟೊತ್ತಿಗೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದರೆ ಅವರು ಬಂದು ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಹೊರಡೋದು ದೇವಸ್ಥಾನಕ್ಕೆ. ಇನ್ನು ಇಲ್ಲಿ ಅಪ್ಪು ಏನೋ ಹೀಗೆ ತರಲೆ ಕೆಲಸ ಮಾಡ್ತಿದ್ದ. ನಾನು ಅದನ್ನು ಜೀವನ್ಗೆ ಹೇಳ್ತಾ ಇದ್ದೆ, 1 ನಿಮಿಷ ಸುಮ್ಮನೆ ಇರಲ್ಲ. ಫಸ್ಟ್ ಆಗಿದ್ರೆ ಎಷ್ಟು ಸೈಲೆಂಟಾಗಿರ್ತಿದ್ದ ಅಂತ ಅಂದರೆ, ಇವಾಗಂತೂ ಅವ್ನು ಫಸ್ಟ್ ಎಷ್ಟು ಸೈಲೆಂಟಾಗಿದ್ನೋ ಇವಾಗ ಅದಕ್ಕಿಂತ ಡಬಲ್ಲಾಗಿ ತರಲೆ ಕೆಲಸ ಮಾಡೋದು ಏನಾದರೂ. ಹಾಗೆಯೇ ಸಿರಿನ ಈ ವಾಕರ್ ಒಳಗೆ ಕೂರಿಸ್ಕೊಂಬಿಡೋದು, ಅದನ್ನು ತಳ್ಕೊಂಡು ಓಡಾಡೋದು. ಅವಳು ಅದನ್ನು ಸ್ಮೈಲ್ ಮಾಡಿ ಖುಷಿ ಪಡ್ತಾ ಇರ್ತಾಳೆ, ಅವನಿಗೇನು ನಗ್ತಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಅವ್ನು ಇನ್ನೂ ಜಾಸ್ತಿ ಮಾಡೋದು ಆ ಥರ. ನನಗೆ ಭಯ ಎಲ್ಲಾದರೂ ಹೊಡ್ಕೊಂಬಿಟ್ರೆ ಯಾಕೆ ಬೇಕು ಸುಮ್ಮನೆ ಅಂತ. ಬಟ್ ಅವನು ಆ ಥರ ಆಟಾಡ್ಸೋದು. ನನಗೆ ಒಂದೊಂದು ನಿಮಿಷವೂ ಹೆಂಗಾಗಿರುತ್ತೆ ಅಂತ ಅಂದರೆ, ಫಸ್ಟೇ ಮನೆ ಕೆಲಸ ಮಾಡೋದ್ರಲ್ಲೇ ಸಾಕಾಗೋಗಿರುತ್ತೆ. ಅದರಲ್ಲಿ ಮಕ್ಕಳು ನೋಡ್ಕೊಳ್ಳೋದಂತೂ ಇವಾಗ ಇದ್ದಿದ್ದು ಡಬಲ್ ಕೆಲಸ ಅನ್ನೋ ಥರ ಆಗೋಗ್ಬಿಟ್ಟಿದೆ ನನಗೆ. ಅಂದರೆ ಅವ್ರ ಪಾಡಿಗೆ ಅವ್ರು ಆಟಾಡ್ತಾರೆ ಅನ್ನೋದುವಾಗ ಕುತ್ಕೊಂಡು ಆಟಾಡ್ತಿದ್ದಾರೆ ಅಂದಾಗ ನಂಗೆ ಸಮಾಧಾನ. ಏನಾದರೂ ಇವಾಗ ಆ ಕಡೆ ಈ ಕಡೆ ಓಡಾಡಿಸ್ಕೊಂಡು ಆಟಾಡೋದು ಎಲ್ಲ ಅಂದರೆ ನನಗೆ ಸ್ವಲ್ಪ ಭಯ ಅಷ್ಟೇ. ಇದು ಬಿಟ್ಟರೆ ಇನ್ನೇನಿಲ್ಲ. ಇನ್ನು ಇವಾಗ ದೇವರಿಗೆ ಹೂವೆಲ್ಲ ಮುಡಿಸಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಜೀವನ್ ಕೂಡ ಹೋಗಿ ಸ್ನಾನಕ್ಕೆ ಅಂತ ಅಂದರೆ ಸಿರಿಗೆ ಇವಾಗ ತಾನೇ ಊಟ ಮಾಡಿಸಿದ್ದೀನಿ. ಫಸ್ಟು ಸಿರಿಗೆ ಸ್ನಾನ ಎಲ್ಲ ಮಾಡಿಸಿ ಅವಳನ್ನ ರೆಡಿ ಮಾಡಿಬಿಡ್ತೀನಿ. ಅದಾದಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವರು ಒಂದು 10 ನಿಮಿಷ 15 ನಿಮಿಷ ಅಂತ ವೆಯ್ಟ್ ಮಾಡ್ತಾಯಿದ್ರು. ಇನ್ನಿವಾಗ ನಾನು ನನ್ನ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೆ. ಇನ್ನೂ ಬೆಳಗ್ಗೆ ತಿಂಡಿ ಬೇರೆ ಏನೂ ಮಾಡಿರಲಿಲ್ಲ. ಟೈಮ್ ಆಗಲೇ 11:30 ಆಗ್ತಾಯಿದೆ. ನಾನೇನಂದರೆ ಪೂಜೆ ಮಾಡೋ ಟೈಮಲ್ಲಿ ಆರಾಮಾಗಿ ಪೂಜೆ ಮಾಡಿಬಿಡ್ಬೇಕು ಒಂದೇ ಮನಸ್ಸಿನಿಂದ. ಅಲ್ಲಿ ಇಲ್ಲಿ ಎಲ್ಲ ನೋಡಿಕೊಂಡು ಮಾಡೋಕ್ಕೆ ನಂಗೆ ಅಷ್ಟಿಷ್ಟ ಆಗೋದಿಲ್ಲ. ಇಲ್ಲಿ ಬೇರೆ ನಾನು ಪೂಜೆ ಮಾಡೋ ಟೈಮಿಗೆ ಪಾಪು ಬೇರೆ ಅಳ್ತಿದ್ಲ. ಸರಿ ಅವಳನ್ನೂ ಬೆಳಗ್ಗೆಯಿಂದ ನಾನು ಕೆಲಸ ಅಂತ ಎತ್ಕೊಳ್ಳೋದಕ್ಕೆ ಆಗಲಿಲ್ಲ. ಒಂದು ಸ್ವಲ್ಪ ಹೊತ್ತು ಎತ್ಕೊಂಡು ಫೀಡಿಂಗ್ ಮಾಡಿಸ್ಬಿಡು ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ಹೋಗಿ ಪಾಪುನ ಫೀಡಿಂಗ್ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ದೇವರಿಗೆ ಪೂಜೆ ಮಾಡೋದಕ್ಕೆ ಅಂತ ಬಂದೆ. ಡ್ರೆಸ್ ಚೇಂಜ್ ಯಾಕೆ ಮಾಡಿಕೊಂಡೆ ಅಂತಂದರೆ, ಪಾಪ ಒಂದು ಸ್ವಲ್ಪ ಕಕ್ಕೊಂಬಿಟ್ಲು. ನನಗೆ ಮತ್ತೆ ಅದು ಒರೆಸ್ಕೊಂಡು ಎಲ್ಲ ಅದರಲ್ಲೇ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ದೇವರಿಗೆ ಪೂಜೆ ಮಾಡೋಣ ಅಂತ ಬಂದೆ. ಸೊ ಮಕ್ಕಳಿರೋ ಮನೆಯಲ್ಲಿ ಇವೆಲ್ಲ ಕಾಮನ್, ಏನೂ ಮಾಡೋದಕ್ಕಾಗಲ್ಲ. ನಾವು ಒಂದೇ ಟೈಮಿಗೆ ಎಲ್ಲ ಕಂಪ್ಲೀಟ್ ಆಗಬೇಕು ಅಂತ ಅಂದ್ರೂ ಆಗೋದಿಲ್ಲ. ಕೆಲವೊಂದು ಟೈಮ್ ಆರಾಮಾಗಿ ಬಿಡ್ತಾಳೆ, ನಾನು ಎಲ್ಲ ಕೆಲಸ ಮಾಡ್ಕೊಳ್ಳೋವರೆಗೂ ಸೈಲೆಂಟಾಗಿರ್ತಾಳೆ. ಬಟ್ ಒಂದೊಂದು ಸಲ ಅಂತೂ ಯಾಕೋ ಗೊತ್ತಿಲ್ಲ ಫುಲ್ ರಚ್ಚೆ ಮಾಡಿಬಿಡ್ತಾಳೆ. ಅವಳಿಗೆ ಪ್ರತಿದಿನವೂ ನಾನೇ ಇರ್ತೀನಿ ಅಲ್ವಾ ಮನೆಯಲ್ಲಿ ನೋಡ್ಕೊಳ್ಳೋದು ಎಲ್ಲನೂ. ಸೊ ಅವಳು ನನ್ನನ್ನೇ ಜಾಸ್ತಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ನಾನೇ ಬೇಕು ಅಂತ ಕೇಳ್ತಿರ್ತಾಳೆ. ಒಂದು ಆಲ್ಮೋಸ್ಟ್ 1 ಅವರ್ ಮೇಲೆ ಅವಳನ್ನ ಏನಾರೋ ಎತ್ಕೊಂಡಿಲ್ಲ ನಾನು ಅಂತ ಅಂದರೆ ನನ್ನನ್ನು ಹುಡ್ಕೋದು ಅಳೋದು ಈ ಥರ ಎಲ್ಲ ಮಾಡೋದು. ಸೊ ಹಾಗಾಗಿ ನಾನೊಂದು ಸ್ವಲ್ಪ ಹೊತ್ತು ಅಳ್ತಿದ್ದಾಳಲ್ಲ, ಹೋಗಿ ಫೀಡಿಂಗ್ ಮಾಡಿಸ್ಬಿಟ್ಟು ಆರಾಮಾಗಿ ಅವಳನ್ನ ಕಾಮ್ ಡೌನ್ ಮಾಡಿ ಬರೋಣ ಅಂತ ಅಂದ್ಬಿಟ್ಟು ಹೋದೆ.
ಮಕ್ಕಳಿರೋ ಮನೆಯಲ್ಲಿ ಇವೆಲ್ಲ ಕಾಮನ್. ನನಗೆ ನನ್ನ ಮಗಳು ಅಳ್ತಿದ್ರೆ ನಾನು ಇರು ಪೂಜೆ ಮಾಡಿಬಿಡ್ತೀನಿ ಅಂತ ಕುತ್ಕೊಂಡು ಪೂಜೆ ಮಾಡೋಕ್ಕೆಲ್ಲ ಆಗಲ್ಲ. ಯಾಕಂತಂದರೆ ಮಕ್ಕಳು ಅಳ್ತಿರುವಾಗ ಅದು ಹೇಗೆ ಮನಸ್ಸು ಬರುತ್ತೆ ಹೋಗಿ ಆರಾಮಾಗಿ ಕುತ್ಕೊಂಡು ಪೂಜೆ ಮಾಡೋದಕ್ಕೆ. ಹಾಗಾಗಿ ಹೋಗಿ ಫಸ್ಟ್ ಅವಳಿಗೆ ಫೀಡಿಂಗ್ ಮಾಡಿಸ್ಬಿಟ್ಟು ಅವಳನ್ನ ಕಾಮ್ ಡೌನ್ ಮಾಡಿ ಜೀವನಿಗೆ ಕೊಟ್ಬಿಟ್ಟು ಅದಾದಮೇಲೆ ನಾನು ಇಲ್ಲಿ ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದಾಯಿತು. ಅವಳಿಗೆ ನಿದ್ದೆ ಬೇರೆ ಬಂದುಬಿಟ್ಟಿತ್ತು. ಅದರಲ್ಲಿ ಹಿಂದೆನೇ ಸ್ನಾನ ಮಾಡಿಸ್ಬೇಕು ಅಂತಂದರೆ ಅವಳಿಗೆ ಆ ಮೂಡಿರೋಲ್ಲ. ಸೊ ಹಾಗಾಗಿ ಸ್ವಲ್ಪ ಅವಳಿಗೆ ಆರಾಮ್ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಅಂತ ಕೊಟ್ಬಿಟ್ಟು ಬಂದೆ ಜೀವನ ಸ್ನಾನ ಮಾಡಿಸ್ತಾರೆ. ಸೊ ಮುಂಚೆ ಎಲ್ಲ ಆಗಿದ್ದಿದ್ರೆ ಅವ್ರಿಗೆ ಅಭ್ಯಾಸ ಇರ್ತಿರ್ಲಿಲ್ಲ. ಬಟ್ ಇವಾಗ ಅವಳು ಕೂಡ ಆರಾಮಾಗಿ ಸ್ನಾನ ಮಾಡಿಸ್ಕೊತಾಳೆ. ಅವಳಿಗೆ ನೀರಲ್ಲಿ ಆಟ ಆಡಿಸ್ಕೊಂಡು ಸ್ನಾನ ಮಾಡಿಸೋದು ಇದೆಲ್ಲ ಅಂದರೆ ಇಷ್ಟ. ಸೊ ಜೀವನ್ ಕೂಡ ಅಷ್ಟೇ ನೀಟಾಗಿ ಸ್ನಾನ ಎಲ್ಲ ಮಾಡಿಸಿ ಕೊಡ್ತಾರೆ. ಸೊ ಬೆಳಗ್ಗೆಯಿಂದ ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡೆ ಅಲ್ವಾ. ಸೊ ಈ ರೀತಿ ಏನಾದ್ರು ಇದ್ದಾಗ ಮಕ್ಳಿಗೆ ಸ್ನಾನ ಮಾಡಿಸೋದಾಗಿರ್ಬೋದು, ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು, ಅವ್ರು ಆ ಥರದ್ದೆಲ್ಲ ಮಾಡ್ತಾರೆ. ಎಲ್ಲ ನಾನೇ ಮಾಡಬೇಕು ಅನ್ನೋ ಥರ ಏನಿರಲ್ಲ. ಅವ್ರ ಮನೆಯಲ್ಲಿ ಇದ್ದಾಗ ಅವರು ಏನಾಗುತ್ತೋ ಆ ಹೆಲ್ಪ್ನ ನನಗೆ ಮಾಡಿಕೊಡ್ತಾರೆ. ಮಕ್ಕಳು ನೋಡ್ಕೊಳ್ಳೋದು, ಮಕ್ಳಿಗೆ ಸ್ನಾನ ಮಾಡಿಸೋದು, ಸಿರಿ ಏನಾದ್ರು ಊಟ ಮಾಡಿಸೋದು ಈ ಥರ. ನನಗಿವಾಗ ಎಲ್ಲ ನಾನೇ ಮಾಡಬೇಕು ಅಂತಂದರೆ ನಾನು ಸಂಜೆ ಆಗುತ್ತೆ ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆ. ಸೊ ಅವರು ಇದ್ದರೆ ಹೆಲ್ಪ್ ಮಾಡಿದ್ರೆ ಆಗ ಬೇಗನೂ ಕೆಲಸ ಮುಗಿಯುತ್ತೆ. ಬೇಗ ಮಕ್ಕಳನ್ನ ಅಮ್ಮನ ಮನೆಯಲ್ಲಿ ಬಿಟ್ಟು ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ಬೋದು. ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋದರೆ ಏನು ಗೊತ್ತಾ, ಆಲ್ಮೋಸ್ಟ್ ಇಲ್ಲಿಂದ ನಮ್ಮ ಮನೆಯಿಂದ ನಾವು ಮನೆ ಬಿಟ್ಟರೆ ಹೋಗೋಕ್ಕೆ 1 ಅವರ್ ಬೇಕು. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಕ್ಕೆ 1-2 ಅವರು, ಅಲ್ಲಿಂದ ವಾಪಸ್ ಮನೆಗೆ ಬರೋದಕ್ಕೆ 1 ಅವರು. ಆಲ್ಮೋಸ್ಟ್ ಏನಿಲ್ಲ ಅಂದರೆ ಒಂದು 4-4.25 ಅವರ್ ಅಲ್ಲೇ ಹೋಗ್ಬಿಡುತ್ತೆ. ಹಾಗಾಗಿ ನಾವು ಒಂದು ಸ್ವಲ್ಪ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡೋದು. ಇನ್ನಿವಾಗ ಪೂಜೆ ಎಲ್ಲ ಆದಮೇಲೆ ನಾನಿವಾಗ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಇಡ್ತಾಯಿದ್ದೆ. ಪುಳಿಯೋಗರೆ ಗೊಜ್ಜಿತ್ತು, ಪುಳಿಯೋಗರೆ ಕಲಿಸ್ಕೊಂಡು ಕೊಟ್ಟೋಣ, ಅದೇ ತಿಂತಾರೆ ಅಂತ. ಇವತ್ತು ಏನಂದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿರೋದೇನು ತಿನ್ನಬಾರ್ದು ಅಂತ ನಾವು ಕಾಯಿ ಸಂಕಲ್ಪ ಮಾಡ್ಕೊಳ್ಳೋವಾಗ ಹೇಳಿದರು. ಹಾಗಾಗಿ ಪುಳಿಯೋಗರೆ ಮಾಡಿಬಿಟ್ರೆ ಆವಾಗ ಆರಾಮಾಗಿ ತಿಂಡಿ ತಿಂದ್ಕೊಂಡೇ ಹೊರಡ್ಬೋದು ಅಂತ. ಯಾಕಂದರೆ ಇವಾಗ ಆಲ್ರೆಡಿ ಟೈಮ್ 12 ಗಂಟೆ ಹತ್ತತ್ರ ಆಗಿದೆ. ಇನ್ನು ನಾವು ಖಾಲಿ ಹೊಟ್ಟೆನಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿ ಬರ್ತೀವಿ ಅಂತಂದರೆ ಆಗಲ್ಲ. ಸೊ ಏನಾದರೂ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪುಳಿಯೋಗರೆ ತಿಂದ್ಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋದು. ಇನ್ನು ನಾನು ಮನೆಯಲ್ಲಿ ಪಪ್ಪಾಯ ಇತ್ತು. ತುಂಬ ಜಾಸ್ತಿ ಹಣ್ಣಾಗೋದ್ರೆ ಪಪ್ಪಾಯ ತಿನ್ನೋಕ್ಕೆ ಅನಿಸಲ್ಲ. ಸೊ ಹಾಗಾಗಿ ಅನ್ನಕ್ಕೆ ಇಟ್ಬಿಟ್ಟು ನಾನು ಪಪ್ಪಾಯನ ಕಟ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೆ. ಹಾಗೆಯೇ ಒಂದು ಸ್ವಲ್ಪ ಸಪೋಟ ಹಣ್ಣು ಕೂಡ ಏನು ಜೀವನ ಆಫೀಸಿಂದ ಬರ್ತಾ ತೊಗೊಂಬಂದಿದ್ರು, ಅದು ಕೂಡ ಹಣ್ಣಾಗಿತ್ತು. ಹಾಗಾಗಿ ಎಲ್ಲ ನೀಟಾಗಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಟು ಎಲ್ಲ ಮಾಡ್ಕೊಳ್ತಾ ಇದ್ದೆ. ನನಗೇನಂದರೆ ಇವಾಗ ನಾನೆಲ್ಲ ಕಟ್ ಮಾಡಿ ಇಟ್ಟಿದ್ರೆ ತಿನ್ನೋದು. ಫಸ್ಟೆಲ್ಲ ಹೆಂಗಿತ್ತು ಅಂತ ಅಂದರೆ ಜೀವನ ಏನಾದ್ರು ಕಟ್ ಮಾಡಿ ಇಟ್ಟಿದ್ರೆ ಫ್ರೂಟ್ಸ್ನ ಅವಾಗ ನಾನು ತಿಂತಿದ್ದೆ ಆ ಥರ. ಇವಾಗ ನಾನೇನಾರು ಕಟ್ ಮಾಡಿದರೆ ಮನೆಯಲ್ಲಿ ಅದು ಖಾಲಿ ಆಗುತ್ತೆ. ಇಲ್ಲ ಅಂತ ಅಂದರೆ ಇಟ್ಟಲ್ಲೇ ಇರುತ್ತೆ, ಅದು ಇಲ್ಲ ಹಾಳಾಗಿರುತ್ತೆ ಆ ಥರ. ಸೊ ಹಾಗಾಗಿ ನೋಡಿಕೊಂಡು ಒಂದು ಸ್ವಲ್ಪ ಹಣ್ಣಾಗಿದೆಯಾ ಅದನ್ನು ಫ್ರೆಶ್ ಆಗಿದ್ದಾಗಲೇ ಕಟ್ ಮಾಡಿ ಕೊಟ್ಬಿಟ್ರೆ ಖಾಲಿ ಆಗುತ್ತೆ ಅಷ್ಟೇ. ಇನ್ನಿವಾಗ ಪಪ್ಪಾಯ ಅಂತೂ ಇದು ಅದೆಲ್ಲಿಂದ ತರ್ತಾರೋ ಗೊತ್ತಿಲ್ಲ, ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಸಖತ್ತು ಸ್ವೀಟಾಗಿರುತ್ತೆ. ಆಫೀಸಿಂದ ಬರ್ತಾನೆ ಅಲ್ಲೊಂದು ಶಾಪ್ ಇದೆ ತೊಗೊಂಬರ್ತೀನಿ ಅಂತ ಹೇಳಿದರು. ಬಟ್ ನಿಜವಾಗ್ಲೂ ಇಲ್ಲಿ ಎಲ್ಲೂ ಆ ಥರ ಸಿಗೋದಿಲ್ಲ. ಒಂದೊಂದು ಸತಿ ಅಂತೂ ಫುಲ್ ಸಪ್ಪೆ ಸಪ್ಪೆ ಥರನೇ ಇರುತ್ತೆ. ನನಗೆ ಆ ಥರ ಪಪ್ಪಾಯ ಇಷ್ಟನೇ ಆಗೋದಿಲ್ಲ ತಿನ್ನೋದಕ್ಕೆ. ಬಟ್ ಇದಂತೂ ತುಂಬ ಚೆನ್ನಾಗಿದೆ. ಒಳ್ಳೆ ಈ ಸಕ್ಕರೆ ಹಣ್ಣು ತಿಂದಾಗ ಅನಿಸುತ್ತೆ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ಪಪ್ಪಾಯನ ಕಟ್ ಮಾಡ್ತಾ ಇದ್ದೆ. ಪುಳಿಯೋಗರೆ ಗೊಜ್ಜಿದೆ, ಅದಕ್ಕೆ ಅನ್ನ ಮಾಡ್ತಾ ಇದ್ದೀನಿ. ಇವಾಗ ಅಡುಗೆ ಎಲ್ಲ ಮಾಡ್ಕೊಂಡು ಟೈಮ್ ಇಲ್ಲ, ಲೇಟಾಗಿ ಹೋಗ್ಬಿಟ್ಟಿದೆ. ಇವಾಗ ಪುಳಿಯೋಗರೆ ತಿಂದ್ಬಿಟ್ಟು ಆಮೇಲೆ ಹೊರಡೋದು. ಸೊ ಅಪ್ಪು ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಕೆಳಗಡೆ ಬಂದ. ಇವಾಗ ಅವನಿಗೂ ಕೂಡ ಒಂದು ಬೌಲಲ್ಲಿ ಫ್ರೂಟ್ಸ್ನ ಹಾಕ್ಬಿಟ್ಟು ಕೊಟ್ಟೆ. ಸೊ ಅವನಿಗೆ ಪಿಯರ್ ಫ್ರೂಟ್ ಅಂದರೆ ತುಂಬ ಇಷ್ಟ. ಸೊ ಹೇಗಿದ್ದರೂ ಇತ್ತಲ್ಲ ಅಂತ ಕಟ್ ಮಾಡಿದ್ದೆ, ಅದನ್ನು ಕೂಡ ಕೊಟ್ಟೆ, ಪಪ್ಪಾಯ ಕೂಡ ಕೊಟ್ಟೆ. ಸೊ ಇದೇ ಕೆಲಸ ಬಾಕ್ಸಲ್ಲೆಲ್ಲ ಹಾಕಿ ಕೊಟ್ಟು ಕಳಿಸಿದ್ರೆ ಅವನಿಗೆ ಸ್ಕೂಲ್ಗೆ, ಆವಾಗ ಅವನು ಇಷ್ಟ ಇದ್ದರೆ ತಿಂತಾನೆ, ಇಲ್ಲಾಂದರೆ ಹಾಗೆ ವಾಪಸ್ ತೊಗೊಂಬರ್ತಾನೆ. ನಾನು ಅದಕ್ಕೆ ಹೇಳ್ತಿರ್ತೀನಿ, ಎಲ್ಲ ಫ್ರೂಟ್ಸು ತಿನ್ನಬೇಕು, ಎಲ್ಲ ವೆಜಿಟೇಬಲ್ಸು ತಿನ್ನಬೇಕು, ಯಾವುದನ್ನು ಸಪ್ರೇಟಾಗಿ ಅಂತ ಮಾಡಬಾರ್ದು, ಎಲ್ಲ ತಿಂದ್ರೇ ನೀನು ಹೆಲ್ತಿಯಾಗಿರ್ತೀಯ ಅಂತೆಲ್ಲ ಹೇಳಿದ್ರೆ. ಇವಾಗ ಫ್ರೂಟ್ಸ್ ತೊಗೊಂಡು ಹೋದ್ನಲ್ಲ ಆವಾಗ ಅದನ್ನೇ ಹೇಳ್ತಿದ್ದ, ಮಮ್ಮಿ ಇದೆಲ್ಲ ತಿಂದರೆ ನಾವು ಹೆಲ್ತಿಯಾಗಿರ್ತೀವ, ನಾವು ಚೆನ್ನಾಗಿರ್ತೀವ ಅಂತ ಅಂದ್ಬಿಟ್ಟು ಕೇಳ್ತಿದ್ದ ಅದನ್ನು. ಸೊ ಅದೊಂಥರ ತುಂಬ ಕ್ಯೂಟ್ ಅಂತ ಅನ್ನಿಸ್ತು. ಇನ್ನಿವಾಗ ಆಯಿತು ಆಲ್ಮೋಸ್ಟ್ ನನ್ನ ಕೆಲಸ ಎಲ್ಲನೂ. ಇನ್ನು ಅಡುಗೆ ಮನೆಯಲ್ಲಿ ಏನಿತ್ತು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಬಂದೆ. ಇನ್ನು ಅನ್ನ ಪ್ರೆಷರ್ ಇಳಿದ್ಮೇಲೆ ಪುಳಿಯೋಗರೆ ಗೊಜ್ಜು
ಹಾಕಿಬಿಟ್ಟು ಕಲಸಿಡ್ತೀನಿ, ರೆಡಿ ಮಾಡಿಟ್ರೆ ಆಮೇಲೆ ಜೀವನ್ ಕೂಡ ಬಂದು ಪೂಜೆ ಮಾಡಿಬಿಟ್ಟು ತಿಂಡಿ ತಿಂದು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋದು. ನನಗೆ ಈ ಮಧ್ಯಾಹ್ನ ಟೈಮ್ ಆಗೋಗ್ಬಿಟ್ರೆ ದೇವಸ್ಥಾನಕ್ಕೆ ಹೋಗೋವಾಗ ಅಲ್ವಾ ಸಖತ್ ಬಿಸಿಲಿರುತ್ತೆ, ಅವಾಗ ಒಂಥರ ತಲೆ ಸುತ್ತದಂಗೆ ಆಗ್ತಾ ಇರುತ್ತೆ. ಹೋದರೆ ಬೆಳಗ್ಗೆನೇ ಹೋಗ್ಬಿಡ್ಬೇಕು ಇಲ್ಲ ಸಂಜೆ ಹೋಗ್ಬಿಡ್ಬೇಕು ಅಂತ, ಬಟ್ ಎನಿವೇಸ್ ಅದು ಆಗಲ್ಲ. ಬೆಳಗ್ಗೆನೇ ಹೋಗ್ತೀವಿ ಅಂತ ಅಂದರೆ ನಾನು ರೆಡಿಯಾಗಿದ್ರೂ ಜೀವನ್ ರೆಡಿಯಾಗಿರಲ್ಲ, ಯಾಕಂದರೆ ಅವರಿಗೆ ಸ್ಯಾಟರ್ಡೇ ಸಂಡೇ ಅಂತ ವೀಕ್ ಆಫ್ ಸಿಗೋದೇ ಹೆಚ್ಚು. ಅದರಲ್ಲಿ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಅಂತಂದರೆ ಅವರು ರೆಡಿ ಆಗಲ್ಲ. ಸೊ ಆರಾಮಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಮೇಲೆ ಇಲ್ಲ ಸಂಜೆ ಮೇಲೆ ಹೊರಡ್ತೀವಿ ದೇವಸ್ಥಾನಕ್ಕೆ. ಎಲ್ಲೋ ಹೋಗ್ತಿದ್ಯಾ ನೀನು? ಎಲ್ಲೋ ಹೋಗ್ತಿರೋದು ನನ್ನ ಬಂಗಾರಿ? ಇದು ಸಿರಿ ರೆಡಿ ಆಗ್ಬಿಟ್ಟ ನೀನು? ರೆಡ್ ಕಲರ್ ಫ್ರಾಕ್ ಹಾಕ್ಕೊಂಡು. ಅವಳಿ ಬಿಡು, ಅವಳು ಇವಾಗ ನೋಡಿ ದೇವ್ರ ಮನೆ ಮುಂದೆ ಹೋಗಿ ಕೂತ್ಕೋತಾಳೆ, ಪೂಜೆ ಮಾಡ್ತಾವ್ರಲ್ಲ ಅದಕ್ಕೆ. ಎತ್ತು ಎತ್ತು, ಅಲ್ಲಿ ಹೂವು ಎಲ್ಲ ಬಿದ್ದಿದೆ ನೋಡಿ, ಎತ್ತು. ಪಾಪುಗಂತೂ ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು. ಅವಳು ಫಸ್ಟೇ ಊಟ ಮಾಡೋವಾಗ್ಲೇ ನಿದ್ದೆ ಬರೋ ಥರ ಆಗ್ತಿತ್ತು. ಇನ್ನು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಸ್ನಾನ ಕರ್ಕೊಂಡು ಹೊಟ್ಟೋದ್ರು. ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದಮೇಲೆ ಒಂದು ಸ್ವಲ್ಪ ಆಟ ಆಡ್ಕೊಂಡಿದ್ಲು. ಆಮೇಲೆ ನಾನು ಫೀಡಿಂಗ್ ಮಾಡಿಸಿದ್ರು ಕೂಡ ಅಪ್ಪು ಒಂಚೂರು ಅಲ್ಲಿ ಇಲ್ಲಿ ಮಾತಾಡಿಸ್ತಾ ಎದ್ದೇ ಬಿಟ್ಲು. ಇನ್ನು ಇವಾಗ ಅವ್ರ ಅಪ್ಪ ಎತ್ಕೊಂಡಿದ್ರೆ ಒಂಚೂರು ಅಳ್ಳಾಡಿಸ್ತಾ ಇದ್ದಂಗೆ ಮಲ್ಕೊಂಡೇ ಬಿಟ್ಲು. ಸರಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಲಿ ಆಮೇಲೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಅಂತ ಮತ್ತೆ ಕೂತ್ಕೊಂಡಿದ್ದಾಯಿತು. ಯಾಕೋ ಇವತ್ತೊಂಥರ ಹೊರಡೋದಕ್ಕೆ ತುಂಬ ಹೆಣ್ಗಾಡ್ತಾ ಇತ್ತು. ಹಿಂಗೆ ಏನೂ ಮಾಡೋಕ್ಕಾಗಲ್ಲ ಮಕ್ಕಳಿರೋ ಮನೆಯಲ್ಲಿ. ಸರಿ ಇವಾಗ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಹಿಂದೆಲೇ ಜೀವನ್ಗೆ ಯಾವುದೋ ಕಾಲ್ ಬಂತು, ಅವರು ಕೂಡ ಮಾತಾಡ್ಕೊಂಡು ಕೂತ್ಕೊಂಡಿದ್ರು. ಹಿಂಗೆ ಆಗೋಯ್ತು. ಆಮೇಲೆ ಆಲ್ಮೋಸ್ಟ್ 1:30 ಹಾಗೆ ಮನೆ ಬಿಟ್ವಿ ನಾವು. ಮನೆ ಬಿಟ್ಟಾಗ ಪಾಪುನಲ್ಲಿ ಅಮ್ಮನ ಮನೇಲಿ ಬಿಟ್ಟು ನಾವು ಹಂಗೆ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ರೀಚ್ ಆಗೋ ಅಷ್ಟೊತ್ತಿಗೆ 2:30 ಆಗಿತ್ತು. ಇನ್ನಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಅಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ದಂಗೆ ಅನ್ಕೊತೀನಿ ಅಲ್ಲಿ ಎಷ್ಟು ಗಾಡಿ ಇದೆ ಅದ್ರ ಪ್ರಕಾರ ನೋಡಿಕೊಂಡು, ಇವತ್ತು ರಶ್ ಇದ್ದಾರೆ, ಸಖತ್ ಜನ ಬಂದಿದ್ದಾರೆ, ತುಂಬ ಲೇಟ್ ಆಗುತ್ತೆ ಅಂತ. ಒಳಗಡೆ ಹೋಗ್ತಾ ಇದ್ದಂಗೆ ಅಲ್ವಾ, ನಾವು ಹೆಂಗೆ ಏನೇ ಬಂದಿದ್ರು ಅಲ್ಲಿ ಅದೆಷ್ಟೇ ಜನ ಇದ್ರೂ ರಾಯರ ಬೃಂದಾವನ ನೋಡ್ತಾ ಇದ್ದಂಗೆ ಏನೋ ಒಂಥರ ಮನಸ್ಸು ಪೀಸ್ ಅನಿಸುತ್ತೆ. ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇರೋಣ, ಇಲ್ಲೇ ಕೂತ್ಕೊಂಡಿರೋಣ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ನನಗಂತೂ. ಡೇ 1 ನಾನು ಈ ಒಂದು ದೇವಸ್ಥಾನಕ್ಕೆ ಬಂದಾಗ ನನ್ನ ಮನಸ್ಸಲ್ಲಿ ಸುಮಾರು ಪ್ರಶ್ನೆಗಳಿತ್ತು. ತುಂಬ ಏನೇನೋ ತಲೆಯಲ್ಲಿ ಓಡ್ತಾ ಇತ್ತು. ಎಲ್ಲನೂ ರಾಯರ ಹತ್ರ ಹೇಳ್ಕೊಂಡು ಇವಾಗ ಕಂಪ್ಲೀಟಾಗಿ ನಾನು ನಂಬಿದ್ದೀನಿ. ಮುಂಚೆ ಎಲ್ಲ ಅಂದರೆ ನಾನು ಈ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡೋದಕ್ಕಿಂತ ಮುಂಚೆ ಎಲ್ಲ ನಾನು ಯಾರ ಹತ್ರ ಹೇಳಿದ್ರು ಕೂಡ ನನಗೆ ವಾಪಸ್ ಅವ್ರ ಕಡೆಯಿಂದನೇ ಮಾತುಗಳು ಬರೋದು, ಬೇಜಾರಾಗೋದು. ಬಟ್ ಈಗ ನಾನು ಕಂಪ್ಲೀಟ್ಲಿ ಎಲ್ಲ ರಾಯರಿಗೆ ಬಿಟ್ಬಿಟ್ಟಿದ್ದೀನಿ. ನನ್ನ ಮನಸ್ಸಲ್ಲಿ ಏನೇ ನೋವಿರಲಿ, ಬೇಜಾರಿರಲಿ, ನಾನು ಎಲ್ಲನೂ ಆ್ಯಸ್ ಎ ಫ್ರೆಂಡ್ ನನಗೆ ರಾಯರ ಹತ್ರ ಅಂತ ಹೇಳ್ಕೊಂಬಿಡ್ತೀನಿ. ಏನೋ ಒಂಥರ ಮನಸ್ಸು ನಿರಾಳ. ಯಾಕೆ ಅಂತ ಅಂದರೆ ರಾಯರು ತಪ್ಪಿರಲಿ ಸರಿ ಇರಲಿ ಅದನ್ನು ಮನಸ್ಸಲ್ಲಿ ಇಟ್ಕೊತಾರೆ. ನಮಗೇನು ಒಳ್ಳೇದು ಮಾಡಬೇಕು ಅದನ್ನು ಮಾಡ್ತಾರೆ. ಯಾವತ್ತೂ ಕೂಡ ನಮಗೆ ವಾಪಸ್ ಏನೂ ಅನ್ನಲ್ಲ, ಏನೂ ಮಾತಾಡೋದಿಲ್ಲ. ಒಳ್ಳೇದಿದ್ರೆ ಒಳ್ಳೇದು ಖಂಡಿತ ಮಾಡೇ ಮಾಡ್ತಾರೆ ಅಲ್ವಾ. ಸೊ ಇವಾಗಂತೂ ಅದನ್ನು ತುಂಬ ಕಲ್ತ್ಬಿಟ್ಟಿದ್ದೀನಿ ನಾನು. ತುಂಬ ಒಂಥರ ಒಳ್ಳೆಯ ಅಭ್ಯಾಸ ಅಂತಲೇ ನನಗೆ ಹಂಗೆ ಅನ್ನಿಸ್ತಿದೆ. ಆ್ಯಂಡ್ ಈ ಒಂದು ಕಾಯಿ ಕಟ್ಟಿ ಸಂಕಲ್ಪ ಮಾಡಿ ಏನು ಪೂಜೆ ಮಾಡ್ತಾಯಿದ್ದೀನಿ ನಾನು, ನನಗೆ ಪ್ರತಿ ವಾರ ದೇವಸ್ಥಾನಕ್ಕೆ ಬರೋವಾಗ ತುಂಬ ಖುಷಿ ಅನಿಸುತ್ತೆ. ಆಲ್ಮೋಸ್ಟ್ ಈಗಾಗಲೇ 6 ವಾರ ಆಯಿತು. 6 ವಾರದಲ್ಲಿ ತುಂಬಾ ಡಿಫ್ರೆನ್ಸ್ ನಾನು ನೋಡಿದ್ದೀನಿ. ಪ್ರತಿ ಒಂದೊಂದು ವಾರ ಹೋದಾಗಲೂ ಕೂಡ ನನಗೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು 21 ವಾರ ಮುಗಿಯೋ ಅಷ್ಟೊತ್ತಿಗೆ ಎಲ್ಲ ರಾಯರು ಒಳ್ಳೆಯದೇ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ನನಗೆ ಹೇಗೆ ಒಳ್ಳೆಯದಾಗಿದೆ, ನಾನು ಅಲ್ಲಿ ಬಂದಿರೋರು ಎಲ್ರಿಗೂ ಕೂಡ ಅದೇ ಪ್ರಕಾರದಲ್ಲೇ ಒಳ್ಳೆಯದಾಗಲಿ ಅಂತಲೇ ಅಂದ್ಕೊಳ್ತೀನಿ. ಯಾವತ್ತೂ ಅಷ್ಟೇ ದೇವರನ್ನು ನಂಬಿ ಕೆಟ್ಟೋರಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ನನಗಂತೂ ಇದು ತುಂಬ ಸಲ ಪ್ರೂವ್ ಆಗಿದೆ. ನಾನು ಜಾಸ್ತಿ ದೇವರನ್ನು ನಂಬಿ ಯಾವಾಗ ಪೂಜೆ ವ್ರತ ಎಲ್ಲ ಮಾಡ್ತೀನಿ ನಾನು ಖಂಡಿತ ಆವಾಗ ಒಳ್ಳೇದಾಗೇ ಆಗುತ್ತೆ. ಯಾವಾಗ ಅಯ್ಯೋ ಬಿಡು ಯಾವ ದೇವರು ಇಲ್ಲ ಅಂತ ಅಂದ್ಕೊಳ್ತೀನೋ ಆವಾಗ ಎಷ್ಟು ಕಷ್ಟಗಳು ಅಂತ ಅನಿಸುತ್ತೋ ಅಂದರೆ ಅಷ್ಟು ಕಷ್ಟಗಳು ಅಂತ ಅನಿಸುತ್ತೆ. 1 ಬೈ 1 ಏನಾದರೂ ಒಂದಿಟ್ಟು ಆಗ್ತಾನೇ ಇರುತ್ತೆ. ತುಂಬ ಅಳು, ತುಂಬ ಬೇಜಾರು, ತುಂಬ ಕೋಪ, ಫ್ರಸ್ಟ್ರೇಷನ್ ಆ ಲೈಫಲ್ಲಿ ಹೆಂಗಿರುತ್ತೆ ಅಂತ ಅಂದರೆ ಯಾಕೆ ನನ್ನ ಲೈಫ್ ಇದೆ ಅನ್ನೋ ಥರನೇ ಅನಿಸ್ಬಿಡುತ್ತೆ. ಬಟ್
ರಾಯರನ್ನು ನಂಬಿ ಇವಾಗ ಮುಂದೆ ಹೋಗ್ತಾ ಇದ್ದೀನ. ಎಲ್ಲ ಆರಾಮಾಗಿದೆ, ರಾಯರಿದ್ದಾರೆ, ಎಲ್ಲ ಒಳ್ಳೆಯದೇ ಆಗುತ್ತೆ, ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ. ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ, ನಮ್ಮ ಕೈ ಬಿಟ್ಬಿಡಲ್ಲ ಅನ್ನೋದೊಂದು ಸ್ಟ್ರಾಂಗ್ ನಂಬಿಕೆ ನನಗೆ. ಆ್ಯಂಡ್ 100% ಅದು ಆಗೇ ಆಗುತ್ತೆ ಅಂತ ನಂಗೆ ಸುಮಾರು ಸೂಚನೆ ಕೂಡ ಸಿಕ್ಕಿದೆ ಅಂತ ಹೇಳ್ಬೋದು. ಫ್ಯೂಚರಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ನಾನು ಏನಂತ ಅಂದ್ಕೊಂಡು ಪೂಜೆ ಮಾಡ್ತಿದ್ದೆ ಅಂತೆಲ್ಲ ಅಂದ್ಬಿಟ್ಟು. ಆ್ಯಂಡ್ ಖಂಡಿತ ಅದು ಒಳ್ಳೆಯದೇ ಆಗುತ್ತೆ. ಸ್ಟ್ರಾಂಗಾಗಿ ಬಿಲೀಫ್ ಇದೆ ನನಗೆ ದೇವ್ರ ಮೇಲೆ. ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 2.5 ಅವರ್ ಅಂತೂ ಆಗುತ್ತೆ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು, ಬೃಂದಾವನ ನೋಡಿಕೊಂಡು, ನನ್ನ ಬೇಡಿಕೆ ಎಲ್ಲ ಏನಿದೆ ಎಲ್ಲ ಇನ್ನೊಮ್ಮೆ ದೇವ್ರ ಹತ್ರ ಹೇಳ್ಕೊಂಡು, ಅಲ್ಲಿಂದ ಆಲ್ಮೋಸ್ಟ್ ಹೊರಡೋ ಹೊತ್ತಿಗೆ ಟೈಮ್ ಆಗಲೇ 4:15 ಆಗಿತ್ತು. ಇನ್ನು ಅಲ್ಲಿಂದ ಪ್ರಸಾದ ತಿಂದ್ಕೊಂಡು ನಾವು ಮನೆಗೆ ಹೊರಟ್ವಿ. ಪಾಪು ಅಂತೂ ಫೋನ್ ಮಾಡಿಬಿಟ್ಟು ಕೇಳ್ಕೊತೀವಿ, ಯಾಕಂದರೆ ಅವಳು ಆರಾಮಾಗೇ ಇರ್ತಾಳೆ, ಅವಳೇನು ಅಳ್ತಾಳೆ ಆ ಥರದ್ದೆಲ್ಲ ಏನೂ ಇಲ್ಲ. ಖುಷಿಯಾಗಿ ಆಟ ಆಡ್ತಿರ್ತಾಳೆ. ನಮ್ಮ ಅಪ್ಪ ನಮ್ಮಮ್ಮ ಇಬ್ಬರು ಚೆನ್ನಾಗೇ ನೋಡ್ಕೊತಿರ್ತಾರೆ ಪಾಪುನ. ಮಲ್ಗೋ ಟೈಮ್ಗೆ ಮಲಗಿಸ್ತಾರೆ, ತಿನ್ನಿಸ್ಬೇಕು ಅಂತಂದರೆ ತಿನ್ನಿಸ್ತಾರೆ, ಎಲ್ಲ ನೋಡ್ಕೊತಾ ಇರ್ತಾರೆ. ನಾವು ಅಚ್ಚುಕಟ್ಟಾಗಿ ಬಂದು ದೇವ್ರ ಪೂಜೆ ಎಲ್ಲ ಸಲ್ಲಿಸಿ ಆಮೇಲೆ ನಾವು ಮನೆಗೆ ಹೊರಡ್ಬೋದು. ಇನ್ನು 355ನೇ ವರ್ಷದ ಆರಾಧನೆ ಮಹೋತ್ಸವ ಇದೆ ಅಂತ ಅಂದ್ಬಿಟ್ಟು ಕೂಡ ಅಲ್ಲಿ ಪಾಂಪ್ಲೆಟ್ನ ಕೊಡ್ತಾಯಿದ್ರು. ನನಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಹೋಗೋಕ್ಕೆ, ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಹೋಗೋದಕ್ಕೆ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಪೂಜೆ ಎಲ್ಲ ಆಯಿತು, ಪ್ರಸಾದ ತಿಂದ್ಕೊಂಡು ನಾವು ಮನೆಗೆ ಹೊರಟ್ವಿ. ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.